ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ಟು ಕೂರ್ಗಲ್ಲಿ ಅಂದರೆ ಕೊಡಗು ಅಲ್ಲಿ. ನಮ್ಮ ಮನೆ ಹತ್ರ ನೋಡಿ ವಾತಾವರಣ ಯಾವ ಥರ ಇದೆ. ಈ ಥರ ಇದೆ ಬೆಳಗ್ಗೆ ಹೊತ್ತು. ಫುಲ್ಲು ತಣ್ಣಗಿರುತ್ತೆ ಮತ್ತು ಪಕ್ಷಿ ಸೌಂಡು ಆ ಥರ. ಕೋಲ್ಡ್ ಇರೋದಕ್ಕೆ ಸ್ವಲ್ಪ ಕಣ್ಣು ಮುಖ ಎಲ್ಲ ಸ್ವಲ್ಪ ಊದ್ಕೊಂಡಂಗೆ ಅನಿಸ್ಬಿಟ್ಟಿದೆ. ಹಾಗೇ ಸ್ವಲ್ಪ ಹೊಲದ ಹತ್ರ ಅಂದರೆ ಮೆಣಸಿ ಗಿಡ ಎಲ್ಲ ಹಾಕಿದ್ವಲ್ಲ ಆ ಕಡೆ ಹೊರಟಿದ್ದೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವಾಯ್ಸ್ ಹಾಳಾಗ್ಬಿಟ್ಟಿದೆ. ಇಲ್ಲಿಗೆ ಬಂದು ಹಾಳಾಗಲ್ಲ, ಅಲ್ಲಿದ್ದಾಗೆ ಸ್ವಲ್ಪ ಹೋಗಿತ್ತು ಮ್ಯಾಂಗೋ ಎಲ್ಲ ತಿಂದು. ಸೊ ಬೆಳಗ್ಗೆ ಈಗ 6:30. ಬರೀ ಪಕ್ಷಿ ಸೌಂಡು, ಮರದ ಸೌಂಡು, ಗಾಳಿ ಬರೀ ಇಲ್ಲಿ ಐತೆ. ಈ ಟೈಮಲ್ಲಿ ಎಲ್ಲರೂ ಮಿಸ್ ಮಾಡ್ತೀನಿ. ಅಂದರೆ ನಮ್ಮ ಅಪ್ಪ, ಅಮ್ಮ, ನನ್ನ ತಂಗಿ, ನನ್ನ ಮಗಳು, ಎಲ್ಲರನ್ನೂ. ಇರಲಿ. ಊರಾಗಿದೆ ನಮ್ಮೂರು ಅನ್ನೋದನ್ನ ತೋರಿಸ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ, ಬಟ್ ಆದರೂ ತೋರಿಸ್ತೀನಿ ನೀಟಾಗಿ ಹೇಗಿದೆ ಅಂತ. ಮೆಣಸು ಗಿಡ ಹಾಕಿದಾಗ ತೋರಿಸಿದ್ದು. ಆಮೇಲೆ ಫ್ರೀ ಆದರೆ ಅಲ್ಲೂ ಹೋಗಿ ತೋರಿಸ್ತೀವಿ. ನಮ್ಮ ಇದರಲ್ಲಿ ಹಾಕಿಲ್ಲ, ಬೇರೆಯವರ ಅಂದರೆ ಹೊಲದಲ್ಲಿ ಹಾಕಿರೋಂಥದ್ದು. ನನಗೆ ನಡ್ಕೊಂಡು ಹೋಗ್ತಾ ಇದ್ರೆ ಹಾಗೆ ಜಾಸ್ತಿ ಉಸಿರಾಡೋದು, ಉಸಿರು ಬಿಡೋದು ಸೌಂಡ್ ಜಾಸ್ತಿ ಕೇಳಿಸ್ತಾ ಇತ್ತು. ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಹೊಲದ ಹತ್ರ ಹೋಗ್ತಾ ಇದ್ವಿ, ಅಂದರೆ ಬೇರೆಯವ್ರ ಹೊಲಕ್ಕೆ ಹಾಕಿರೋವಂಥದ್ದು. ನಮ್ಮ ಹೊಲದಲ್ಲಿ ಏನು ಹಾಕಿಲ್ಲ, ಯಾಕೆಂದರೆ ಜಾಗ ಸಾಕಾಗಲ್ಲ. ಸ್ವಲ್ಪ ಜಾಸ್ತಿ ಹಾಕೋಣ ಅಂದ್ಬಿಟ್ಟು ಬೇರೆಯವ್ರ ಹೊಲದಲ್ಲಿ ಒಂದು ಗಿಡಕ್ಕೆ ₹1 ಹಂಗೆ ಕೊಟ್ಟು ಹಾಕಿರೋವಂಥದ್ದು. ಅವ್ರಿಗೂ ನಾವು ಏನು ಬರುತ್ತೆ ಅದರಲ್ಲಿ ಅವರಿಗೆ ಕೊಡಬೇಕಾಗುತ್ತೆ. ನಾವು ಎಷ್ಟು ಗಿಡ ಹಾಕಿರ್ತೀವಿ ಅದ್ರ ಮೇಲೆ ಡಿಪೆಂಡು. ಹಾಗೆ ನಾನು ಒಬ್ಬಳೇ ಧೈರ್ಯ ಮಾಡಿ ಬಂದ್ಬಿಟ್ಟಿದ್ದೀನಿ. ಗಾಳಿ ನೋಡಿ ಎಷ್ಟು ಬೀಸ್ತದೆ ಅಂತ. ಓಕೆ, ಬರೋಣ, ನೋಡೋಣ ಗಿಡ ಎಲ್ಲ ಹೇಗೆ ಬಂದಿದೆ ಅಂತ. ಪರವಾಗಿಲ್ಲ, ಮೆಣಸು ಗಿಡ ಎಲ್ಲ ದೊಡ್ಡದಾಗಿ ಬಂದವೆ. ಕುಯ್ದವ್ರೆ ಆಗಲಿ ಸುಮಾರು. ಈ ಥರ ಆಗಿದೆ. ಎಲ್ಲ ಕುಯ್ದಿದ್ದಾರೆ, ಒಂದೊಂದು ಗಿಡದಲ್ಲಿ ಬಿಟ್ಟಿದ್ದಾರೆ ಹಂಗೆ. ಬೆದರ್ಕೊಂಬೇಕಿರೋದು ನೋಡಿ. ನಾನು ಒಬ್ಬಳೇ ಬಂದ್ಬಿಟ್ಟಿದ್ದೀನಿ, ಧೈರ್ಯ ಮಾಡಿ ಹೋಗ್ಬೇಕು ವಾಪಸ್ಸು. ಆನೆ ಕಾಟಗಳೆಲ್ಲ ಇರ್ತಾವಂತೆ, ಅದೇ ಭಯ. ಇರಲಿ, ಬೆಳಗ್ಗೆ ಬಂದರೆ ಬರೋಲ್ಲ ಅಷ್ಟು, ನೋಡೋಣ. ಸಂಜೆ ಜಾಸ್ತಿ ಅಂತ ಇಲ್ಲಿ. ಮೊನ್ನೆ ಅಷ್ಟೇ ಒಂದು ನಮ್ಮ ಪಕ್ಕದ ಮನೆಯವರು ಮತ್ತು ಮುಂದೆನೇ ಹೋಗೈತೆ. ಇಲ್ಲೆಲ್ಲ ಹೆಂಗೆ ಅಭ್ಯಾಸ ಆಗ್ಬಿಟ್ಟಿರುತ್ತಪ್ಪ, ನಮಗೆ ಭಯ ಆಗ್ತಾಯಿರುತ್ತೆ, ಅವ್ರಿಗೆಲ್ಲ ಅಭ್ಯಾಸ. ಬೆಳಗ್ಗೆ ಇದ್ದರೆ ಪಕ್ಷಿ ಸೌಂಡ್ ಕೇಳಿಸ್ಕೊಳ್ಳೋದು. ನವಿಲು ಪಕ್ಷಿಗಳು ಎಲ್ಲ ಕೂಗ್ತವೆ. ನಮ್ಮೂರೇ ನಮಗೆ ಚಂದ ಅಲ್ವಾ.
ಎಷ್ಟೇ ಏನೇ ಅಂದ್ರೂ ಹೇಗಿದೆ ನಮ್ಮೂರು ಅನ್ನೋದನ್ನ ಕಮೆಂಟ್ ಮಾಡಿ. ಇಲ್ಲೆಲ್ಲ ನಾವು ಹಲಸಿನ ಹಣ್ಣನ್ನ ದುಡ್ಡು ಕೊಟ್ಟು ತಗೊಳ್ಬೇಕು ಅನ್ನೋದೆಲ್ಲ ಏನಿಲ್ಲ. ಒಂದು ಸ್ವಲ್ಪ ಪರ್ಮಿಷನ್ ಕೇಳ್ಕೊಬಿಟ್ಟು ಇಸ್ಕೊಂಡು ಆಗೋಗುತ್ತೆ. ಇಲ್ಲ ಎಲ್ಲರ ಮನೆ ಹತ್ರನೂ ಆಲ್ಮೋಸ್ಟ್ ಹಲಸಿನ ಮರ ಇದ್ದೇ ಇರುತ್ತೆ. ಸುಮಾರು ಅಲ್ಲಿ ಹೆಂಗೆ ಅಂದರೆ ಇಲ್ಲೆಲ್ಲ ನಾವು ದುಡ್ಡು ಕೊಟ್ಟು ತಗೋತಾ ಇರ್ತೀವಿ, ಅಲ್ಲೆಲ್ಲ ತಿನ್ನೋರೇ ಇರೋಲ್ಲ ಹಂಗೆ. ಯಾಕೆಂದರೆ ನೋಡಿ ನೋಡಿ ಅವರಿಗೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಇನ್ನೇನು ಮಾಮೂಲಿ ದಿನ ಎಷ್ಟು ಬಿಟ್ಟಾಗೆಲ್ಲ ಸೀಸನಲ್ಲೆಲ್ಲ ತಿಂತಾನೆ ಇರ್ತಾರೆ ಅವರು, ಎಷ್ಟು ಅಂತ ತಿಂತಾರೆ. ಹಾಗೆ ಇಲ್ಲಿಂದ ನಾವು ಹೋಗೋರು ಒಂಚೂರು ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಏನೇ ಒಂದು ವಸ್ತು ಆಗಲಿ, ಒಂದು ತರಕಾರಿ ಆಗಲಿ, ಒಂದು ಗಿಡಗಳೇ ಆಗಲಿ, ಯಾಕೆಂದರೆ ನಾವೆಲ್ಲ ದುಡ್ಡು ಕೊಟ್ಟು ತಗೋತೀವಿ, ಅದಕ್ಕೆ ನಾವೇನು ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಹಾಗೆ ಬೇಗ ಅಲ್ಲಿ ಎದ್ಬಿಡ್ತೀನಿ. ಸುಮಾರು ಬಿಸಾಕ್ಬಿಡ್ತಾರೆ. ಸೊ ಅದನ್ನ ಹಂಗೆ ಹೆಂಗ್ ಚಳಿ ತೋರಿಸ್ತಾ ಇದ್ದೆ ಗೊತ್ತಾ, ಅಷ್ಟೇ. ಬೆಂಗಳೂರಲ್ಲಿ ಮಳೆ ಬಂದು ನಿಂತರೂ ಸೆಕೆ. ಬಟ್ ಇಲ್ಲಿ ಮಳೆ ಬರಲಿ ಬರದೆ ಹೋಗಲಿ ಚಳಿ ಹಂಗಿದೆ ವೆದರ್. ಎಲ್ಲ ಹಸಿರು ನೋಡಿ, ಹಸಿರು ಹಸಿರು ಗಿಡ ಮರ. ಸೊ ಮನೆ ಹತ್ರ ಹೋಗ್ತಾ ಇದ್ದೀನಿ. ಇದು ನಮ್ಮನೆ ಮುಂದೆ, ಅಂದರೆ ಈ ಮನೆ ಕಾಣಿಸ್ತಿದೆಯಲ್ಲ ಅದ್ರ ಪಕ್ಕದ ಮನೆ ಈ ಮನೆ ಅಲ್ಲ. ಇದ್ರ ಮುಂದೆಗಡೆ ಇರೋಂಥದ್ದೆಲ್ಲ ಫುಲ್ಲು ಫಾರೆಸ್ಟೇ. ಹೇಗೆ ಅಂದರೆ ಅವಾಗೆಲ್ಲ ಅಲ್ಲಿಂದನೇ ಆನೆಗಳೆಲ್ಲ ಹಂಗೆ ಮನೆ ಮುಂದೆನೇ ಎಲ್ಲ ಹೋಗೋವಂತೆ, ಆ ಥರ ಇತ್ತಂತೆ. ಇವಾಗ ಹಿಂದೆಯಿಂದ ಅಂದರೆ ಮುಂದೆಯಿಂದನೂ ಈ ಕಡೆ ಮುಂದೆ ಫಾರೆಸ್ಟ್ ಇದೆಯಲ್ಲ ಅಲ್ಲಿಂದ ಬಂದು ಹಾಗೆ ಹೊಲದ ಹತ್ರ ಸೀದಾ ಹೋಗ್ಬಿಡ್ತವೆ ದಾರಿ ನೋಡಿಕೊಂಡು, ಆ ಥರ. ಈಗ ಕಸ ಗುಡಿಸ್ಬಿಟ್ಟು ಹಂಗೇ ಸ್ವಲ್ಪ ಅಲ್ಲಿ ಹೊಲದಿಂದ ಬಂದಮೇಲೆ ಕಸ ಗುಡಿಸಿ ಹಾಗೇ ಬಾಗಿಲು ತೊಳೆದ್ಬಿಟ್ಟು ರಂಗೋಲಿ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೆ. ಯಾಕೆಂದರೆ ಇನ್ನೂ ಯಾರೂ ಎದ್ದಿರಲಿಲ್ಲ, ನಾನೇ ಬೇಗ ಎದ್ದಿದ್ದು. ಗೊತ್ತಿಲ್ಲ ಅದೇನೋ ಎಚ್ಚರಿಕೆ ಆಯಿತು. ಇಲ್ಲಿ ಬೆಂಗಳೂರಲ್ಲಿದ್ದರೆ ಇನ್ನೂ ಮಲ್ಕೊಳ್ಳೋಣ ಅನ್ನಂಗೆ ಆಗುತ್ತೆ ಒಂದೊಂದು ಸತಿ. ಒಂದೊಂದು ಸತಿ ಬೇಗ ಎದ್ಬಿಡ್ತೀವಿ. ಹಾಗೆ ಅಲ್ಲಿಯೇ 5:45 6 ಗಂಟೆಗೆಲ್ಲ ಎಚ್ಚರಿಕೆ ಆಗಿಬಿಡ್ತು. ಗಾಳಿ ತಣ್ಣಗೆ ಬೀಸ್ತಾ ಇರೋದಕ್ಕೋ ಅಥವಾ ಪಕ್ಷಿ ಸೌಂಡ್ಗಳಿಗೋ ಏನಕ್ಕೋ ಎಚ್ಚರಿಕೆ ಆಗಿಬಿಡುತ್ತೆ. ಏನೋ ಗೊತ್ತಿಲ್ಲ, ಊರಲ್ಲಿದ್ದಾಗ ಯಾವಾಗೋ ಹಂಗೇನೆ ಬೇಗ ಎಚ್ಚರಿಕೆ ಆಗಿಬಿಡುತ್ತೆ. ಎಚ್ಚರಿಕೆ ಆದರೆ ಎದ್ದು ಒಂದು ರೌಂಡ್ ವಾಕಿಂಗ್ ಹೋಗೇ ಹೋಗ್ತೀವಿ ಸುಮ್ಮನೆ ಅಂದ್ರೂ. ಈಗ ರಂಗೋಲಿ ಎಲ್ಲ ಹಾಕಿದ್ದಾಯಿತು, ಹಾಗೆ ಹೂಗಳೆಲ್ಲ ಕಿತ್ತು ಹಾಗೆ ಬಾಗಿಲಿಗೆ ಇಡ್ತಾ ಇದೆ. ಬಾಗಿಲೆಲ್ಲ ತೊಳೆದ್ನಲ್ಲ, ಸೊ ಹಾಗಾಗಿ ಇಲ್ಲೆಲ್ಲ ನೋಡಿ ದಾಸವಾಳ ಎಲ್ಲ ನಾನು ಹೋಗ್ತಾ ಗಿಡಗಳನ್ನ ತಗೊಂಡೋಗ್ಬೇಕು ಅಂದ್ಬಿಟ್ಟು ಹೇಳಿದ್ದೀನಿ. ಬಾಗಿಲು ತೊಳೆದೆಲ್ಲ ಹಾಕಿ ಹೂವೆಲ್ಲ ಇಟ್ಟೆ. ಹೂವು ಇಟ್ಟು ರಂಗೋಲಿ ಎಲ್ಲ ಹಾಕಿದ್ದಾದಮೇಲೆ ಎಲ್ಲರನ್ನೂ ಅವರವರೇ ಎದ್ದರು, ಯಾರನ್ನೂ ಎಬ್ಬಿಸ್ಲಿಲ್ಲ. ಬೇಗನೆ ಅಲ್ವಾ, ಬೇಗ ನಾನು ಎದ್ದಿದ್ದೆ, ಅದಕ್ಕಾಗಿ ಕೆಲಸ ಬೇಗ ಆಯಿತು. ಇನ್ನು ರೊಟ್ಟಿಗೂ ಎಲ್ಲ ಸ್ವಲ್ಪ ಕಲಸಿಕ್ಕೋಣ ಆಮೇಲೆ ಟಿಫನ್ ಮಾಡಿದ್ರಾಯ್ತು ಅಂದ್ಬಿಟ್ಟು ರೊಟ್ಟಿಗೆಲ್ಲ ಕಲಸಿಕ್ತಾಯಿದ್ದೆ. ಕಲಸಿಟ್ಟು ಟೀ ಎಲ್ಲ ಮಾಡಿದ್ವಿ. ಮಕ್ಳುಗಳು ಎದ್ದರು, ಅವರೆಲ್ಲ ಸ್ವಲ್ಪ ಹಾಗೆ ಎದ್ದ ತಕ್ಷಣ ಸ್ವಲ್ಪ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಅದಕ್ಕೆ ಹೇಳ್ತಾಯಿದ್ವಿ, ಎದ್ದ ತಕ್ಷಣ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಹಂಗೆ ಹಿಂಗೆ ಅಂತ. ಏನು ಅವ್ರದ್ದೇನು ತಲೆನೇ ಕೆಡಿಸ್ಕೊಳ್ಳೋದು, ಎದ್ದ ತಕ್ಷಣ ಆಟ. ಇವಾಗ ರಜಾ ಇರೋದಕ್ಕೆ ಆಟ ಆಡ್ತಾರೆ, ಆಮೇಲೆ ಸ್ಕೂಲ್ಗೆ ಬಂದರೆ ಸ್ಕೂಲ್ಗೆ ಹೋಗೇ ಹೋಗ್ತಾರೆ. ಆಮೇಲೆ ಜ್ಯೂಸ್ ಹಣ್ಣುಗಳೆಲ್ಲ ಅದು ಸ್ವಲ್ಪ ಹಣ್ಣಾಗಿತ್ತು, ಅದನ್ನೆಲ್ಲ ಕುಯ್ತಾಯಿದ್ರು. ಅಚ್ಚಿಗೆ ಏನು ಖುಷಿ ಅಂದರೆ 2 ವರ್ಷದ ಹಿಂದೆ ನಾನು ಸುಮ್ಮನೆ ಅದನ್ನು ಬೀಜ ಹಾಕಿದ್ದೆ ಅಷ್ಟೇ. ಅದು ಹಿಂಗೆ ಇಷ್ಟು ದೊಡ್ಡದಾಗಿ ಆಗ್ಬಿಟ್ಟಿದೆಯಲ್ಲ ಅಂತೇಳಿ ಖುಷಿ ಪಡ್ತಾಯಿದ್ದ. ಒಂದಷ್ಟು ಕಾಯಿ ಊರಿಗೆ ಬೆಂಗಳೂರಿಗೆ ಕೊಟ್ಟು ಕಳ್ಸೋಕ್ಕೆ ಎಲ್ಲ ಕುಯ್ದಿಕ್ತಾಯಿದ್ರು. ಯಾಕೆಂದರೆ ನಮ್ಮನೆಯವ್ರು ಇವತ್ತೇ ಹೋಗ್ತೀನಿ ಅಂತ ಅಂದರು. ಅದಕ್ಕೆ ನಾವು ಬರ್ತೀವಿ ಅಂತ ಅಂದೆ. ಎಲ್ಲ ಅಂದ್ವಿ. ಆಮೇಲೆ ಅಚ್ಚು ಜಾಸ್ತಿ ಹಠ ಮಾಡ್ದ. 1-2 ದಿನ ಇದ್ಬಿಟ್ಟು ರಜಾ ಸಿಗಲ್ವಲ್ಲ ಮತ್ತೆ ಬರೋಕ್ಕೆ ಅಂದ್ಬಿಟ್ಟು ಇವನು ನಮ್ಮ ನಾದಿನಿ ಮಗ ಇದ್ದ ಅಂದ್ಬಿಟ್ಟು ಇರ್ತೀನಿ ಅಂದ್ಬಿಟ್ಟು ಇದು ಮಾಡ್ದ. ಇಲ್ಲಿ ನಮ್ಮನೆಯವರು ಬೆಳಗ್ಗೆ ಎದ್ದು ಟಿಫನ್ ಮಾಡಲಿಲ್ಲ. ನಾವೆಲ್ಲ ರೊಟ್ಟಿ ತಿಂದರೆ ಇವರು ಹಲಸಿನ ಹಣ್ಣೆ ಟಿಫನ್ ಅಂದ್ಬಿಟ್ಟು ತಿಂತವ್ರೆ ಹಲಸಿನ ಹಣ್ಣೆ. ಹಂಗೆ ವಿಡಿಯೋ ಮಾಡ್ತಾಯಿದ್ದೆ, ಅದಕ್ಕೆ ನಾಚ್ಕೊಂಡು ಹೋಗ್ತಾಯಿದ್ರು. ಇನ್ನೇನು ನಾವು ಟಿಫನ್ ಎಲ್ಲ ಮುಗಿಸಿದಾದ್ಮೇಲೆ ಹೊಲದ ಕಡೆ ಇನ್ನೊಂದು ರೌಂಡ್, ಸೆಕೆಂಡ್ ರೌಂಡ್ ನಾನಿದ್ದು ಹೊರಟಿದ್ದು. ಇವರೇ ಕರೆದಿದ್ದು, ಸುಮ್ಮನೆ ಬಾ ಏನು ಮಾಡ್ತೀಯ ಮನೆ ಹತ್ರ, ಗಿಡ ಎಲ್ಲ ನೋಡ್ಕೊಬರೋಣ ಹಾಗೆ ಅಂದ್ಬಿಟ್ಟು ಕರೆದ್ರಲ್ಲ ಅಂತ ಬಂದೆ. ಇನ್ನು ಟಿಫನ್ ಮಾಡಿದ್ಮೇಲೆ ವಾಕ್ ಆದಂಗೆ ಆಗುತ್ತೆ ಹಂಗೆ ಅಂದ್ಬಿಟ್ಟು ಹೊರಟಿದ್ದು. ಮಾತಾಡ್ಕೋತಾ ಹಂಗೆ ಹೋದ್ವಿ. ಊರ ಕಡೆನಾದ್ರು ಬಂದರೆ ಈ ಥರ ಹೊಲ, ತೋಟ, ಗದ್ದೆ ಈ ಥರ ನೋಡೋದು ಒಂಥರ ಖುಷಿ. ಯಾಕೆಂದರೆ ನಾವು ಬೆಂಗಳೂರಲ್ಲಿ
ಒಂದ್ 4 ಗೋಡೆ ಮಧ್ಯೆ ಇದು ಊರ್ ಕಡೆ ಬಂದ್ರೆ ಹಂಗೆ ವಾತಾವರಣಕ್ಕೂ ಅದಕ್ಕೂ ಅಂದ್ರೆ ಊರ್ ಸುತ್ತಬೇಕು ಅನ್ನೋಕ್ಕಿಂತ ತೋಟ ಹೊಲ ಸುತ್ತಬೇಕು ಅನ್ನೋದು ಇರುತ್ತೆ. ಸೊ ಹಾಗಾಗಿ ಸುಮ್ಮನೆ ಇನ್ನೊಂದ್ ರೌಂಡ್ ಹೋಗೋದು. ಅಲ್ಲಿ ಸುಮ್ಮನೆ ವಾಕ್ ಮಾಡ್ತಾ ಇದ್ರೆ ತಣ್ಣಗ್ ಗಾಳಿಗೂ ಆ ಪಕ್ಷಿ ಸೌಂಡ್ಗೂ ಸೈಲೆಂಟ್ ಆಗಿದ್ರೆ ಹಿಂಗೆ ಒಳ್ಳೆ ನೇಚರ್ ಮಧ್ಯೆ ನಾವಿಲ್ಲಿ ಪೊಲ್ಯೂಷನ್ ಎಲ್ಲ ನೋಡಿ ನೇಚರ್ ಮಧ್ಯೆ ಕರ್ಕೊಂಬಂದ್ಬಿಟ್ರೆ ಹೇಗಿರುತ್ತೆ ಆ ತರ ವಾತಾವರಣ. ಇಲ್ಲಿ ನಮ್ಮನೆಯವ್ರಿಗೆ ವಿಡಿಯೋ ಮಾಡಿ ಅಂತ ನಾನು ಕೊಟ್ರೆ ನೋಡಿ ಹೆಂಗ್ ಬೇಕು ನಡ್ಕೊಂಡು ಹೋಗ್ತಾನೆ ಅವ್ರೆ ಹಂಗೆ ವಿಡಿಯೋ ಮಾಡಿದ್ದಾರೆ. ನಾನು ಅದಕ್ಕೆ ಬೈತಾ ಕರೆಕ್ಟಾಗಿ ಬಂದಿಲ್ಲ ಅಂದ್ರೆ ನೋಡಿ ಆಮೇಲೆ ಹಿಂಗೆ ಹಾಕಿರ್ತೀನಿ, ಚೆನ್ನಾಗಿ ಬಂದಿಲ್ಲ ಅಂದ್ರೆ ಹೇಳ್ತೀನಿ ಆಮೇಲೆ ಅಂತ ಹೇಳಿ ಮಾತಾಡ್ಕೊಂಡು ಬಂದ್ವಿ. ಆನೆ ಬರ್ತವೆ, ಆನೆ ಇವಾಗ ಬರ್ತವೆ ರೀ. ಒಬ್ಬರೇ ಬಂದಿದ್ದೀನಿ, ನಾನು ಒಬ್ಬಳೇ ಬಂದಲ್ಲ ಬೆಳಗ್ಗೆ ಧೈರ್ಯ ಮಾಡಿ. ಅಂದ್ರೆ ಹೇಳಿದ್ದಿಲ್ವಂತ ಅಷ್ಟೊತ್ತು ನಾವು ಇಲ್ಲ ಹೇಳಿದ್ರಿ, ನೆನ್ನೆ ನೈಟ್ ತಾನೇ ನೀವು ಮಾತಾಡಿದ್ದು, ನಾನು ಬೆಳಗ್ಗೆ ಬಂದೆ. ಗುಂಡ 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 ಬಾ ಬರ ಇಲ್ಲಿ ಗುಂಡ. ಬಾ ಬಾ ಇಲ್ಲಿ ಬಾ, ಇಲ್ಲಿ ಎಲ್ಲಿದೆಯಾ ನೋಡಲ್ಲಿ, ಎಲ್ಲಿದೆಯಾ ಬಾ, ಇಲ್ಲಿ ಬಾ, ಇಲ್ಲಿ ಬಾ. ಆನೆ ಹೆಜ್ಜೆ, ಆನೆ ಹೆಜ್ಜೆ, ಇದು ಆನೆ ಲದ್ದಿ. ಯಪ್ಪ ಹೆಜ್ಜೆ ಅಷ್ಟಗ್ಲ ಎರಡು, ಅದೊಂದು ಸ್ವಲ್ಪಕ್ಕೆ ಹಿಂಗೆ ಅಡ್ಡ ಹೋಗೈತೆ. ಇಲ್ಲೆಲ್ಲ ಬತ್ತಾವಲ್ಲ ಮಾತ್ರ ಗಿಡ ಮುರಿದೋಗಿಲ್ಲ, ಬಾಯ್ಲಲ್ಲೇ ಬರೋವತ್ತಿ ಹಿಂಗೆ ಅಡ್ಡ ಹೋಗೋವತ್ತಿ ಮುರಿದು ಹೋಗೈತೆ. ಮನೆ ನೇರದಲ್ಲಿ ಬಂದು ಸೀದಾ ದಾರಿಲಿ ಬಂದು ನೋಡಿ, ಇಲ್ಲೇ ಹೆಜ್ಜೆ ಉತ್ಕುವ ದಾರಿಲಿ ಬಂದು ಹಿಂಗೆ ಅಡ್ಡ ಹೋಗಿ ತೋಟಕ್ಕೆ ಹೋಗಿರೋದು. ಬತ್ತಾವಲ್ಲ ಇಲ್ಲಿ, ಅದು ಹೆಂಗೆ ನಿಮ್ಗಿಲ್ಲಲ್ಲ ಅಭ್ಯಾಸ. ಇನ್ನೊಂದು ಪ್ಲಾಸ್ಟಿಕ್ ಚೀಲ ಸಿಗ್ತಾವೋ ಏನೋ ಅಂತ ಗೊತ್ತಿಲ್ಲ ನನಗೆ. ಈಚ ಐತೆ ಇನ್ನೊಂದು 20 ದಿವಸಕ್ಕೆ ಹಂಗೆ ಅವೇ. ಒಂದು ಗಿಡಕ್ಕೆ ಏನಾರ ರವಿ ಹಿಂಗೆ ಹತ್ತಂತೆ ನೋಡಿ, ಆನೆ ಲದ್ದಿ. ಒಂದು ಗಿಡಕ್ಕೆ ಹತ್ತಿದ್ರೆ ಈ ಥರ ಎಲ್ಲ ಪಕ್ಕ ಪಕ್ಕ ಹಾಕ್ಬೋದು. ಯಾವತ್ತೋ ಮೆಣಸಿಗೆ ಹಾಕಿದ ಹಾಕ್ಬಿಟ್ಟಿನ ಕೆಲಸ ಮಾಡ್ತಾರೆ ರವಿ, ಹಾಕ್ಬಿಟ್ಟಿನ ಕೆಲಸ ಮಾಡ್ತಾನೆ ನಾವು. ಗಿಡ ಹಿಂಗಾಗಿರುತ್ತೆ. ಮಾಡ್ಬೋದೈತೆ ನಡ್ರ ಹೋಗೋಣ. ಏನ್ರಿ ಎಲ್ಲಿಂದ? ಅಲ್ಲಿಂದನಾ? ಹೇಳ್ಬೇಕು ನಾಳೆ ಜಾಸ್ತಿ ಮಹೇಶ ಇದೆ ಪಟ್ಟು ರವಿ. ಇದು ಇದು ಹೆಜ್ಜೆ ಆನೆ ಗುರುತು. ಬಂದೈತಿ ಯಪ್ಪ, ಇನ್ನೂ ಮಳೆ ಉದುರ್ತಾ ಇತ್ತು, ಅದಕ್ಕೆ ಮನೆ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟು ಮಾತಾಡ್ಕೊಂಡು ಹಂಗೇನೆ. ಮಳೆ ಅಲ್ಲಿ ಹೇಗೆ ಅಂದ್ರೆ ಉದುರುತ್ತೆ ಆಮೇಲೆ ನಿಂತೋಗುತ್ತೆ, ಇಲ್ಲ ಬಂದ್ರೆ ಜೋರಾಗಿ ಬರ್ತಾ ಇರುತ್ತೆ ನಿಲ್ಲದೇ ಇಲ್ಲ ಆ ತರ. ಇದು ನಮ್ದು ಜಾಗ, ಇದಕ್ಕೆ ಏನೋ ಹಾಕೇ ಇಲ್ಲ, ಬರೀ ಬಾಳೆ ಗಿಡ ಹಾಕಿ ಮತ್ತೆ ಒಂದೆರಡು ತೊಗರಿಕಾಯಿ ಗಿಡ ಹಾಕಿದ್ದು ಹಂಗೆ ಇದೆ ಅಷ್ಟೇ, ಬೇರೆ ಇನ್ನೇನೆಲ್ಲ ಹಾಕಿಲ್ಲ. ಹಾಕಿದ್ರೆ ವರ್ಷ ನಾವು ಮೆಣಸು ಗಿಡ ಅಲ್ಲಿ ಹಾಕ್ತಾ ಇದ್ವಿ. ಇನ್ನು ಮನೆ ಕಡೆನೂ ಬಂದ್ವಿ, ನಮ್ಮ ಮನೆಯವ್ರು ರೆಡಿಯಾಗಿ ಹೊರಟ್ರು. ಒಬ್ಬರೇ ಅಂಗಡಿಲಿ ಇಬ್ರೇ ಇರೋದು, ಇವರು ಮತ್ತೆ ಇನ್ನೊಬ್ರು. ಇನ್ನೊಬ್ರು ರಜಾ ಹಾಕಿದ್ರೆ ಇವ್ರು ಹೋಗ್ಲೇಬೇಕಾಗುತ್ತೆ. ಸೊ ರಜಾ ಇಲ್ಲ ಅಂದ್ಬಿಟ್ಟು ಅವರು ಹೋದ್ರು. ನಮಗೆಲ್ಲ ಬೇಜಾರಾಗ್ತಾ ಇತ್ತು, ಅದನ್ನೇ ಮಾತಾಡ್ತಾ ಇದ್ವಿ. ಇನ್ನು ನಮ್ಮ ಮನೆಯವ್ರು ಹೋದ್ಮೇಲೆ ಬೇಜಾರಾಗ್ತಿತ್ತು, ಮಕ್ಕಳೆಲ್ಲ ಆಟ ಆಡ್ತಾ ಇದ್ದು. ನಾವು ಹಂಗೆ ಅಲ್ಲೇ ಕೂತ್ಕೊಂಡ್ವಿ ರೋಡ್ ಸೈಡಲ್ಲೇ. ಇದು ನಮ್ಮನೆ ಹಿಂದೆ ನೋಡಿ ಈ ತರ ಇದೆ. ಅದೇ ಮಾಮೂಲಿ ಯಾವ ತರ ಇರುತ್ತೆ ಹಳ್ಳಿಗಳ ಕಡೆ, ಹೋಗ್ತಾ ಇರುತ್ತೆ ಹಂಚಿನ ಮನೆ. ಈ ತರ ಎಲ್ಲ ಏನೋ ಒಂಥರ ಖುಷಿಯ ವಾತಾವರಣ, ತಣ್ಣಗ್ ಗಾಳಿ ಬೀಸೋದು, ಆಚೆಗಡೆ ರೊಟ್ಟಿ ಮಾಡ್ಕೊಂಡು ಒಲೆಯಲ್ಲಿ ತಿನ್ನೋದು, ಇದೆಲ್ಲ ಏನೋ ಒಂಥರ ಚೆನ್ನಾಗಿರುತ್ತೆ. ಹಾಗೇ ಮನೇಲೆ ನಾನೇ ನ್ಯಾಚುರಲ್ ಆಗಿ ಮಾಡಿದೆ
ಆಯಿಲು. ಅದನ್ನ ಹೇಗೆ ಮಾಡಿದೆ ಏನು ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವಾಗ ಮತ್ತೆ ಇದು ಥರ್ಡ್ ರೌಂಡು ಹೊಲದ ಹತ್ರ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಅಲ್ಲಿ ಇದೇನೋ ಒಂಥರ ಕೆಂಪಿರುವೆ, ಇದನ್ನ ಏನಂತಾರೆ ಅಂತ ಗೊತ್ತಿಲ್ಲ. ನಮ್ಮ ಅತ್ತಂಗೆ ಕೇಳಿದ್ಕೆ ಇದು ಅಂಟ್ವಾಳ ಕಾಯಿ ಬರುತ್ತಲ್ಲ ಅದರಲ್ಲಿ ಬರುತ್ತೆ ಅಂತನೋ ಏನೋ ಹೇಳಿದ್ರು. ನೋಡಿ ಯಾವ ಥರ ಕಲರ್ ಆಗಿತ್ತು. ಇದು 3ನೇ ರೌಂಡ್ ಬಂದಿದ್ದು ಯಾಕೆ ಅಂದರೆ ಹಣ್ಣಾಗಿರೋ ಮೆಣಸಿನ್ಕಾಯಿನೆಲ್ಲ ಕುಯ್ದು ಬಿಡೋಣ ಸುಮ್ಮನೆ ಬಂದ್ವಿ. ಏನಾದರೂ ಸ್ವಲ್ಪ ಕಾಯಿನ ಕುಯ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನೋಡಿದ್ರೆ, ಆಮೇಲೆ ಹಣ್ಣಾಗಿರೋ ಮೆಣಸಿನ್ಕಾಯಿನ ಸ್ವಲ್ಪ ಕುಯ್ಯೋದೇನೆ ಎಲ್ಲನೂ ಕುಯ್ದು ಬಿಡೋಣ ಅನ್ನೋ ಥರ ಟೈಮ್ ಇತ್ತಲ್ಲ, ಕುಯ್ದು ಬಿಡೋಣ ಇನ್ನೇನು ನಾನು ಇದ್ದೆ. ಅದಕ್ಕೆ ಇಬ್ಬರು ಕುಯ್ತಾ ಇದ್ವಿ. ಅಷ್ಟರೊಳಗಡೆ ನಮ್ಮ ಮಾವನು ಆ ಕಡೆ ಅದೇ ಯಾವಾಗಲೇ ತೋರಿಸಿದ್ನಲ್ಲ ಬಾಳೆ ಗಿಡ ಎಲ್ಲ ಇತ್ತಲ್ಲ ನಮ್ಮದು, ಅಲ್ಲೇನೋ ಕೆಲಸ ಮಾಡ್ತಾಯಿದ್ರು. ಅಲ್ಲಿಂದ ಬಂದು ಅವರು ಜಾಯಿನ್ ಆಗಿ ಎಲ್ಲ ಕುಯ್ದ್ವಿ. ಅಂತನೂ ಸ್ವಲ್ಪ ಕುಯ್ದ್ವಿ, ಇನ್ನೊಂದು ಸ್ವಲ್ಪ ಮಿಕ್ಕಿತ್ತು. ಊಟ ಮಾಡಿರಲಿಲ್ಲ, ಮಧ್ಯಾಹ್ನ ಆಗಿತ್ತಲ್ಲ, ಇನ್ನು ಟಿಫನ್ ಲೇಟಾಗಿ ಮಾಡಿದ್ವಿ. ಹಾಗೇ ಬಂದ ತಕ್ಷಣ ಹೊಲದಿಂದ ಎಲ್ಲ ಹಲಸಿನ ಹಣ್ಣು ತಿಂತಾಯಿದ್ವಿ. ಕುಯ್ಕೊಬಂದಿದ್ರು ಮಕ್ಕಳು ಹೋಗಿ ಎಲ್ಲೋ. ಹಾಗೆ ನಾನು ಇನ್ನೇನು ಸ್ನಾನ ಗೀನ ಎಲ್ಲ ಮುಗಿಸಿ ಸಂಜೆ ಆಗಿತ್ತು, ಪೂಜೆ ಮಾಡಿಬಿಡೋಣ ಅಂದ್ಬಿಟ್ಟು ಕುತ್ಕೊಂಡೆ. ಹೂವು ಎಲ್ಲ ಕುಯ್ಯೋಣ. ಅಲ್ಲಿ ಮನೆ ಹತ್ರ ತುಳಸಿ ತುಂಬ ಬಿಟ್ಟಿತ್ತು. ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ ಎಷ್ಟು ತುಳಸಿ ಬಿಟ್ಟಿತ್ತು ಅಂತ. ಅಷ್ಟನ್ನೆಲ್ಲ ಕುಯ್ದುಬಿಟ್ಟು ಹಾಗೆ ತುಳಸಿ ಮತ್ತು ದಾಸವಾಳ ಇದನ್ನೆಲ್ಲ ಕುಯ್ದಿರೋದನ್ನ ಕಟ್ಟಿ ದೇವ್ರ ಫೋಟೋಗೆ ಮಾಡಿಸಿ ಪೂಜೆ ಮಾಡಿಬಿಡೋಣ. ಸಂಜೆ ಆಗಿತ್ತಲ್ಲ, ಹೇಗಿದ್ರು ಶನಿವಾರ ನಾವು ಹೋಗಿದ ತಕ್ಷಣ ದೀಪ ಹಚ್ಚಿದ್ದು ಅಷ್ಟೇ, ಕೈ ಕಾಲು ಮುಖ ತೊಳೆದು ಮತ್ತು ಇನ್ನೇನು ಸ್ನಾನ ಮಾಡಿದ್ವಲ್ಲ ಅಂದ್ಬಿಟ್ಟು ಎಲ್ಲ ಕಟ್ಟಿಬಿಟ್ಟು ಹಾಕಿ, ಹೇಗಿದ್ರು ಹೂವುಗಳೆಲ್ಲ ಅಲ್ಲಿ ಎಷ್ಟು ದಿನ ಕುಯ್ಯೋಕ್ಕಾಗಲ್ಲ ಅವರು, ಸೊ ಹಾಗಾಗಿ ಬಿಟ್ಬಿಡ್ತಾರೆ. ನಾನು ಹೋದಾಗೆಲ್ಲ ಸ್ವಲ್ಪ ಕುಯ್ದುಬಿಟ್ಟು ದೇವ್ರಿಗೆ ಹಾಕ್ತಾ ಇರ್ತೀನಿ. ಇನ್ನು ನಮ್ಮ ಮಾವ ಜಾಸ್ತಿ ಪೂಜೆ ಮಾಡೋದ್ರಿಂದ ಅವರು ಹೂವುಗಳನ್ನ ತೆಗೆದು ದೇವ್ರ ಫೋಟೋಕ್ಕೆಲ್ಲ ಮುಡಿಸ್ತಾ ಇರ್ತಾರೆ. ಇನ್ನು ಪೂಜೆ ಎಲ್ಲ ಮುಗೀತು. ಇಷ್ಟೇ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ತುಂಬ ಲೆಂತಿ ಆಗಿಬಿಡುತ್ತೆ. ಸೊ ಅದಕ್ಕಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಆ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.